ದೋಸೆ ಸ್ವಲ್ಪ ಸೀದೋಗ್ಬಿಡ್ತು ಮಾತಾಡ್ತಾ ಮಾತಾಡ್ತಾ. ತಿನ್ಕೊಂಡು ಕೆಲಸ ಮಾಡೋದು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಬೇಗ ಮಲಗೋದು ಕಷ್ಟನೇ, ಬೇಗ ಎದ್ದೇಳೋದು ಕಷ್ಟನೇ. ಆದ್ರೆ ಸೊಪ್ಪು ತುಂಬ ಡೀಪಾಗಿ ಫ್ರೈ ಆಗೋದು ಇಲ್ಲ. ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಏನಿವತ್ತು ಡಿಫ್ರೆಂಟಾಗಿ ವೆಲ್ಕಮ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಹೆಲ್ದಿ ಮಾರ್ನಿಂಗ್ ಅಲ್ವಾ, ಹಾಗಾಗಿ ಒಂದು ಜೋಶಿಂದ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡೋದ ಅಂತ. ತುಂಬ ದಿನದಿಂದ ಕೇಳ್ತಾ ಇದ್ರಿ ಈ ಜಾಯಿಂಟ್ ಪೇನ್ಗೆ ಬೇರೆ ಬೇರೆ ಏನೆಲ್ಲ ನಾವು ಮನೇಲಿ ತಿನ್ಬೋದು, ಯಾವ್ಯಾವ ಆಹಾರಗಳನ್ನ ತಗೋಬೋದು, ಏನೆಲ್ಲ ತಿನ್ಬೋದು ಅದನ್ನ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಯಾಕಂದರೆ ನಿಜವಾಗ್ಲೂ ಇಂಥ ನೋವುಗಳನ್ನು ಅನುಭವಿಸಿರೋರ್ಗೇ ಗೊತ್ತಿರುತ್ತೆ ಆ ನೋವು ಹೇಗಿರುತ್ತೆ ಅನ್ನೋದು. ತುಂಬ ಕಷ್ಟ. ಬೆಳಗ್ಗೆ ಎದ್ದಿದ ತಕ್ಷಣ ಕೈ ಕಾಲೆಲ್ಲ ಹಿಡ್ಕೊಂಡ್ಬಿಡುತ್ತೆ. ನಾವು ಎದ್ದಿದ ತಕ್ಷಣ ತುಂಬ ಹೊತ್ತು ಬೇಕು ಅದು ಕೈ ಕಾಲೆಲ್ಲ ಸ್ವಲ್ಪ ಹಿಡ್ಕೊಂಡಿರೋದೆಲ್ಲ ಬಿಡೋದಕ್ಕೆ, ನಾರ್ಮಲಾಗಿ ಓಡಾಡ್ಕೊಂಡು ಕೆಲಸ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಎಷ್ಟೋ ಜನಕ್ಕೆ ಇಮ್ಮಡಿಗಳೆಲ್ಲ ನೋವು ಬಂದ್ಬಿಡುತ್ತೆ, ಮತ್ತು ಇಂಥ ಮಣಿಕಟ್ಟೆಲ್ಲ ನೋವು ಬರುತ್ತೆ. ಏನು ಕೆಲಸ ಮಾಡೋದಕ್ಕಾಗಲ್ಲ, ತರಕಾರಿ ಹೆಚ್ಚೋಕ್ಕಾಗಲ್ಲ, ಸ್ವಲ್ಪ ಭಾರ ಇರೋ ಪಾತ್ರೆಗಳನ್ನ ಎತ್ಕೊಳ್ಳೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನಾನು ಕೂಡ ಸುಮಾರು ವರ್ಷ ಈ ನೋವೆಲ್ಲ ಅನುಭವಿಸಿರೋದೇನೆ. ಬಟ್ ಈಗ ಅದೆಲ್ಲದರಿಂದ ನನಗೆ ಮುಕ್ತಿ ಸಿಕ್ಕಿದೆ. ನಾನು ಹಿಂದೆ ಕೂಡ ಹೇಳಿದ್ದೆ, ಆದಷ್ಟು ದಯವಿಟ್ಟು ಯೋಗ ಕ್ಲಾಸ್ಗಳಿಗೆ ಸೇರ್ಕೊಳ್ಳಿ. ಇಲ್ಲ ಅಂದರೆ ಬೆಳಗ್ಗೆ ಎದ್ದು ಸ್ವಲ್ಪ ವಾಕ್ ಮಾಡೋದು, ಎಕ್ಸಸೈಸ್ಗಳು ಮಾಡೋದು, ಈ ಥರದ್ದೆಲ್ಲ ಮಾಡಿಕೊಂಡು ಬಾಡಿನ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ. ಅದ್ರ ಜೊತೆಗೆ ಮೇಯ್ನಾಗಿ ಏನು ಮಾಡಬೇಕು ಗೊತ್ತಾ, ಬೆಳಗ್ಗೆ ಬೇಗ ಎದ್ದೇಳಬೇಕು. ಚಳಿ, ಕೈಕಾಲು ನೋವು, ಎದ್ದೇಳೋಕ್ಕಾಗಲ್ಲ ಅಂತ ಮಾತ್ರ ಅನ್ಕೋಬೇಡಿ. ಇದು ಬೇರೆಯವ್ರಿಗೆ ಯಾವ ರೀತಿ ಇರುತ್ತೋ ನನಗಂತೂ ಗೊತ್ತಿಲ್ಲ. ಬಟ್ ನನಗೆ 7 ಗಂಟೆ ಒಳಗಾಗಿ ಎದ್ರೇ ನಾನು ಆ ದಿನ ಪೂರ್ತಿ ಆ್ಯಕ್ಟಿವ್ ಆಗಿರೋಕ್ಕೆ ಸಾಧ್ಯ. ಅಕಸ್ಮಾತ್ ಯಾವತ್ತಾದರೂ ಅಪರೂಪಕ್ಕೆ 7 ಗಂಟೆಗೆ ನಾನೇನಾದರೂ ಎದ್ರೂ ಅವತ್ತೆಲ್ಲ ನನಗೆ ಒಂಥರ ಅನ್ಕಂಫರ್ಟೇಬಲೇ ಫೀಲ್ ಆಗ್ತಾ ಇರುತ್ತೆ. ಬಾಡಿ ಕೂಡ ತುಂಬ ಭಾರ ಅನಿಸುತ್ತೆ. ನಾರ್ಮಲಾಗಿ ನಾನು ಇರೋದಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಅಟ್ಲೀಸ್ಟ್ ನಾನು 6 ಗಂಟೆ ಒಳಗಾದ್ರೂ ಎದ್ಬಿಡ್ತೀನಿ. ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂದರೆ ರಾತ್ರಿ ಎಷ್ಟೊತ್ತಿಗೆ ಮಲ್ಕೋತೀರಾ ಅಂತ ಕೂಡ ನೀವು ಕೇಳ್ಬೋದು. ಒಂದು ನಿಮಿಷ ಬಿಸಿನೀರು ಕಾಯಕ್ಕೆ ಇಡ್ತೀನಿ. ಫಸ್ಟ್ ಏನು ಗೊತ್ತಾ, ನಾನು ಎದ್ದ ತಕ್ಷಣ ಮಾಡೋ ಕೆಲಸ ಅದೇನೆ. ತುಂಬ ಸಲ ಏನು ಮಾಡ್ತೀನಿ ಅಂದರೆ, ಎದ್ದಿದ ತಕ್ಷಣ ಒಟ್ಟಿಗೆ ಸ್ನಾನ ಮುಗಿಸ್ಕೊಂಡೆ ಕೆಳಗೆ ಇಳಿದ್ಬಿಡ್ತೀನಿ. ಹಿಂದಿನ ದಿನನೇ ಕಂಪ್ಲೀಟ್ ಎಲ್ಲ ಕ್ಲೀನ್ ಮಾಡಿದರೆ, ಏನು ಅಂತ ಕ್ಲೀನಿಂಗ್ ಕೆಲಸ ಇಲ್ಲ ಅಂದರೆ ಎದ್ದಿದ ತಕ್ಷಣ ಫಸ್ಟು ಸ್ನಾನ ಮುಗಿಸ್ಕೊಂಡೇ ಒಟ್ಟಿಗೆ ಕಿಚನಿಗೆ ಬರ್ತೀನಿ. ಇಲ್ಲ ಅಂತಂದರೆ ಸ್ವಲ್ಪ ಬಿಸಿನೀರು ಕಾಯಕ್ಕಿಟ್ಟು ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ಕಸ ಗುಡಿಸಿ ಮನೆ ಒರೆಸಿ ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಹೊರಗಡೆ ಹೋಗಿ ಬಾಗಿಲಿಗೆ ನೀರು ಹಾಕಿ ರಂಗೋಲೆ ಹಾಕ್ಬಿಟ್ಟು ಬಂದು ಆಮೇಲೆ ಪೂಜೆ ಮಾಡ್ಕೊಳ್ತೀನಿ. ಅಷ್ಟು ಬಿಸಿನೀರು ಕಾಯಕ್ಕಿಟ್ಬಿಟ್ಟು ಹಾಗೆ ಮಾತನ್ನು ಕಂಟಿನ್ಯೂ ಮಾಡ್ತೀನಿ. ಬಿಸಿನೀರು ಕಾಯೋ ತನಕ ಹಾಗೆ ಮಾತು ಮುಂದುವರ್ಸೋಣ. ನಾನು ಆಗಲೇ ಹೇಳಿದೆ ಬೇಗ ಎದ್ದೇಳಬೇಕು ಅಂತ. ಬೇಗ ಎದ್ದೇಳೋದು ತುಂಬ ಎಲ್ಲ ರೀತಿಯಲ್ಲೂ ತುಂಬ ಬೆನಿಫಿಟ್ ಇರುತ್ತೆ. ಬೇಗ ಎದ್ದೇಳಬೇಕು ಅಂದರೆ ಬೇಗ ಮಲಗಬೇಕು. ಸ್ವಲ್ಪ ಕಷ್ಟನೇ, ಬೇಗ ಮಲಗೋದು ಕಷ್ಟನೇ, ಬೇಗ ಎದ್ದೇಳೋದು ಕಷ್ಟನೇ. ಆದರೆ ಅಭ್ಯಾಸ ಮಾಡ್ಕೊಳ್ಳಿ. ಅಭ್ಯಾಸ ಮಾಡಿಕೊಂಡ್ರೆ ಕಷ್ಟ ಅಂತ ಏನೂ ಇರಲ್ಲ. ಯಾಕಂದರೆ ನಮ್ಮ ಆರೋಗ್ಯ ನಮ್ಮ ಕೈಲೇ ಇರೋದು. ನಾವು ಚೆನ್ನಾಗಿರಬೇಕು ಅಂದರೆ ನಾವು ಇದನ್ನೆಲ್ಲ ಫಾಲೋ ಮಾಡಲೇಬೇಕು. ಮಿನಿಮಮ್ 10-10:30 ಮಲ್ಕೊಂಡ್ರು ಬೆಳಗ್ಗೆ 5 ಗಂಟೆ ಕರೆಕ್ಟಾಗಿ ಎಚ್ಚರ ಆಗುತ್ತೆ. ಹಾಗಾಗಿ ಟ್ರೈ ಮಾಡಿ. ಮಿಡ್ ನೈಟ್ ತನಕ ಎಚ್ಚರವಾಗಿರೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇಷ್ಟೋ ಸಲ ನನಗೂ ಹಂಗೆ ಆಗುತ್ತೆ, ಇಲ್ಲ ಅಂತಲ್ಲ. ಏನಾದರೂ ಸ್ಟಿಚಿಂಗ್ ಕೆಲಸ ಅಥವಾ ಎಮ್ಮಿಂಗ್ ಮಾಡೋ ಕೆಲಸ ಅಥವಾ ಮಾರನೇ ದಿನಕ್ಕೆ ವಿಡಿಯೋ ಏನಾದರೂ ಎಡಿಟಿಂಗ್ ಮಾಡಬೇಕು, ಇಂಥದ್ದೆಲ್ಲ ಇದ್ದಾಗ ಲೇಟಾಗಿ ಮಲಗ್ತೀನಿ. ಅಂಥ ದಿನ ಬೆಳಗ್ಗೆ 6-6:30 ಆಗಿಬಿಡುತ್ತೆ ನಾನು ಎದ್ದೇಳೋದು. ಆಲ್ಮೋಸ್ಟ್ 6:30 ಒಳಗಡೆ ಅಂತೂ ಎದ್ದಿರ್ತೀನಿ. ಅದಕ್ಕೆ ಮೇಲೆ ಯಾವತ್ತೂ ಮಲಗಲ್ಲ. ತುಂಬ ಅಪರೂಪ ಹುಷಾರಿಲ್ಲ ಅಂದರೆ ಅಥವಾ ಎಲ್ಲಾದರೂ ಹೊರಗಡೆ ಊರಿಗೆಲ್ಲ ಹೋಗಿ ಬಂದಿದ್ದರೆ ತುಂಬ ಆಯಾಸ ಆಗಿದೆ ಅಂದರೆ ಮಾತ್ರ ಅಷ್ಟೋ ತನಕ ಮಲಗಿರ್ತೀನಿ. ಅದು ತುಂಬಾ ರೇರ್ ಬಿಡಿ. ಅಷ್ಟು ಲೇಟಾಗೆಲ್ಲ ಯಾವತ್ತೂ ಎದ್ದೇಳಲ್ಲ. ಆಲ್ಮೋಸ್ಟ್ 6:30 ಒಳಗಂತೂ ಎದ್ಬಿಟ್ಟಿರ್ತೀನಿ. ಯಾಕಂದರೆ ಮನೆ ಹೆಣ್ಮಕ್ಳು ಸೂರ್ಯ ಹುಟ್ಟೋದಕ್ಕಿಂತ ಮೊದಲೇ ನಾವು ಎದ್ದೇಳಬೇಕಂತೆ. ಹಾಗಾಗಿ 6:30 ಒಳಗಡೆ ಎಲ್ಲ ಎದ್ದು ಬಿಡ್ತೀನಿ. ಬಿಸಿನೀರು ಕಾಯ್ತು. ಬಿಸಿ ನೀರು ಕುಡಿಬೇಕು ಅಂಥೇಳಿ ತುಂಬ ಬಿಸಿ ಬಿಸಿ ಕುಡಿಬೇಕು ಅಂತೇನಿಲ್ಲ. ನಮಗೆ ಎಷ್ಟು ಬಿಸಿ ತಾಗುತ್ತೋ ಅಷ್ಟು. ಕೆಲವರು ಬೆಚ್ಚಗಿರೋ ನೀರು ಕುಡಿತಾರೆ, ಇನ್ನು ಕೆಲವರು ತುಂಬ ಬಿಸಿ ಬಿಸಿ ಕಾಫಿ ಟೀ ಎಲ್ಲ ಹೆಂಗೆ ಕುಡಿತೀವೋ, ಕಾಫಿ ಟೀ ಎಲ್ಲ ಬಿಸಿ ಬಿಸಿ ಹೇಗೆ ಕುಡಿತಾರೋ ಅಷ್ಟು ಬಿಸಿನ ಕುಡಿತಾರೆ. ನಾನು ಅಷ್ಟೊಂದು ಬಿಸಿ ಕುಡಿಯಲ್ಲ, ಸ್ವಲ್ಪ ಬೆಚ್ಚಗಿರೋದನ್ನೇ ಕುಡಿಯೋದು. ಆದರೆ ನೀರು ಕುಡಿಯುವಾಗ ಏನೇ ಲಿಕ್ವಿಡ್ ಐಟಮ್ ನಾವು ತೊಗೊಂಡ್ರು ನಿಂತ್ಕೊಂಡು ಕುಡಿಬಾರ್ದು, ಕೂತ್ಕೊಂಡೇ ಕುಡಿಬೇಕು. ಹಾಗಾಗಿ ಹೊರಗಡೆ 2 ನಿಮಿಷ ಕೂತ್ಕೊಂಡು ಕುಡಿತೀನಿ. ತುಂಬ ಬಿಸಿ ಇದೆ.
ಹಾಗೆ ನಿಮಗೆ ತುಂಬಾ ಕೈಕಾಲೆಲ್ಲ ನೋವಿದೆ ಅಂತಂದರೆ ಒಂದು ಬಕೆಟಲ್ಲಿ ಬಿಸಿನೀರನ್ನು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ 15 ನಿಮಿಷ ಅದರಲ್ಲಿ ನಿಮ್ಮ ಕೈ ಕಾಲನ್ನು ಇಟ್ಕೊಳ್ಳಿ. ಇದರಿಂದ ತುಂಬಾ ರಿಲೀಫ್ ಸಿಗುತ್ತೆ. ಬಿಸಿನೀರೆಲ್ಲ ಕುಡಿದಾದ್ಮೇಲೆ ಹೊರಗಡೆ ಹೋಗಿ ಬಾಗಿಲು ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕ್ಬಿಟ್ಟು ಬರ್ತೀನಿ. ಆಮೇಲೆ ಹಿಂದಿನ ದಿನ ರಾತ್ರಿ ಈ ಥರ ನೆನೆಸಿಟ್ಟಿರ್ತೀನಿ ಡ್ರೈ ಫ್ರೂಟ್ಸ್ನ. ಒಂದಿನ ಒಣಗಿದ ದ್ರಾಕ್ಷಿ, ಒಂದಿನ ಬಾದಾಮಿ, ಮತ್ತು ಖರ್ಜೂರ, ಮತ್ತು ಮೆಂತ್ಯ, ಆಮೇಲೆ ಕಡಲೆಕಾಯಿ ಬೀಜ, ಈ ಥರ ಒಂದೊಂದು ದಿನ ಒಂದೊಂದು ಈ ಥರ ನೆನೆಸಿಟ್ಟಿರ್ತೀನಿ. ಬೆಳಗ್ಗೆ ಸ್ವಲ್ಪ ಹೊತ್ತು, ಯಾಕಂದರೆ ನಾವು ಏನೇ ತಿಂದರೂ ಬ್ಯಾಕ್ ಟು ಬ್ಯಾಕ್ ತೊಗೋಬಾರ್ದು. ಸ್ವಲ್ಪ ಸ್ವಲ್ಪ ಗ್ಯಾಪ್ ಇರಬೇಕು. ಮಿನಿಮಮ್ ಒಂದು ಕಾಲು ಗಂಟೆ, ಅರ್ಧ ಗಂಟೆ ಈ ಥರ ಗ್ಯಾಪ್ ಕೊಟ್ಟು ಸ್ವಲ್ಪ ತಿನ್ನಬೇಕು. ಆಗೇನಾಗುತ್ತೆ, ಅದು ಜೀರ್ಣಕ್ರಿಯೆನೂ ಚೆನ್ನಾಗಾಗುತ್ತೆ. ನಾವು ಏನೇ ತಿಂದರೂ ಅದು ಕಂಪ್ಲೀಟಾಗಿ ಅದ್ರ ಬೆನಿಫಿಟ್ ನಮ್ಮ ಬಾಡಿಗೆ ಸಿಗ್ತಾ ಹೋಗುತ್ತೆ. ಇದನ್ನು ನಾವು ತಗೊಳ್ಳೋದ್ರಿಂದ ಬಾಡಿನಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ ಏನಾದರೂ ಕಡಿಮೆ ಇದ್ದರೆ ನಾವು ಒಣಗಿದ ದ್ರಾಕ್ಷಿ ಮತ್ತು ಒಣ ಖರ್ಜೂರನ ನೀರಲ್ಲಿ ನೆನೆಸ್ಬಿಟ್ಟು ತಿನ್ನೋದ್ರಿಂದ ಅದು ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಬಾಡಿನಲ್ಲಿ. ಹಂಗಾಗಿ ಇದು ತಿನ್ನೋದು ತುಂಬ ಒಳ್ಳೆಯದು. ನಾವು ಒಂದು ಆಪಲ್ ತಿನ್ನೋದ್ರಿಂದ ಎಷ್ಟು ಬ್ಲಡ್ ನಮ್ಮ ಬಾಡಿಗೆ ಬರುತ್ತೋ, ನಾವು ಒಣಗಿದ ದ್ರಾಕ್ಷಿ ಒಂದು 10ರಿಂದ 12 ಡೈಲಿ ಅದನ್ನು ನೆನೆಸ್ಬಿಟ್ಟು ತಿನ್ನೋದಷ್ಟೇ. ಅಷ್ಟು ತಿನ್ನೋದ್ರಿಂದನೂ ಕೂಡ ಅಷ್ಟೇ ಒಳ್ಳೆ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಬಾಡಿನಲ್ಲಿ. ಮತ್ತು ಮೆಂತ್ಯ ತಿನ್ನೋದ್ರಿಂದ ಆಬ್ವಿಯಸ್ಲಿ ನಮ್ಮ ಕೂದಲಿಗೆ ಚೆನ್ನಾಗಿರುತ್ತೆ, ಮತ್ತು ಡ್ಯಾಂಡ್ರಫ್ ಇದ್ದರೆ ಅದು ಕಡಿಮೆ ಆಗುತ್ತೆ. ಬೋನ್ಸ್ಗಂತೂ ತುಂಬ ಒಳ್ಳೆಯದು. ಯಾರಿಗೆಲ್ಲ ಈ ಥರ ಜಾಯಿಂಟ್ ಪೇನ್ ಇದೆಯೋ ಮೆಂತ್ಯ ನೆನೆಸ್ಬಿಟ್ಟು ಬೆಳಗ್ಗೆ ಹೊತ್ತು ತಿನ್ನಿ. ಅಷ್ಟೇ ಅಲ್ಲದೆ ಲಯನ್ ಡೇಟ್ಸ್ ಎಲ್ಲ ಬರುತ್ತೆ ನೋಡಿ, ಅದರಲ್ಲಿ ಅದ್ರ ಒಳಗಡೆ ಮೆಂತ್ಯನ ನೆನೆಸಿ ಒಂದು ಸ್ವಲ್ಪ ಅದ್ರ ಒಳಗಡೆ ಹಾಕ್ಕೊಂಡು ಪ್ರತಿದಿನ 3 ಖರ್ಜೂರ ಆ ಥರ ತಿಂತಾ ಬಂದರೆ, ಅಂದರೆ ಮೆಂತ್ಯನ ರಾತ್ರಿ ಹೊತ್ತು ನೆನೆಸಿ ಬೆಳಗ್ಗೆ ಹೊತ್ತು ಖರ್ಜೂರದ ಜೊತೆ ತಿನ್ನಬೇಕು. ಈ ಥರ ಮಾಡೋದ್ರಿಂದ ಕೂಡ PCOD ಪ್ರಾಬ್ಲಮ್ಮು ಸಾಲ್ವ್ ಆಗಿಬಿಡುತ್ತೆ. ಇದು ಸ್ವಂತ ನನ್ನ ತಂಗಿನೇ ಟ್ರೈ ಮಾಡಿ ಅವಳಿಗೆ ಅದರಿಂದ ಒಳ್ಳೆ ರಿಸಲ್ಟ್ ಬಂದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಕಡಲೆಕಾಯಿ ಬೀಜ, ಅದರಲ್ಲಂತೂ ಒಳ್ಳೆ ಪ್ರೋಟೀನ್ ಇರುತ್ತೆ. ಹಾಗಾಗಿ ಆಯಿಲ್ ಕಂಟೆಂಟ್ ಕೂಡ ಇರೋದ್ರಿಂದ ಸ್ಕಿನ್ಗೂ ಒಳ್ಳೆಯದು, ನಮ್ಮ ಬಾಡಿಗೂ ಒಳ್ಳೆಯದು, ಅದನ್ನು ತಿನ್ಬೋದು. ಇನ್ನು ಬಾದಾಮಿ ಕೂಡ ಅಷ್ಟೇ, ನಮ್ಮ ಸ್ಕಿನ್ಗೂ ಒಳ್ಳೆಯದು ಮತ್ತು ನಮ್ಮ ಬಾಡಿಗೂ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಹಾಗಾಗಿ ಬಾದಾಮಿ ತಿನ್ನೋದು ಒಳ್ಳೆಯದು. 4 ನೆನೆಸಿಟ್ಬಿಟ್ಟು ಬೆಳಗ್ಗೆ ಅದನ್ನು ಸಿಪ್ಪೆ ತೆಗೆದು ತಿನ್ನಬೇಕು. ನಾನು ಇದನ್ನೆಲ್ಲ ಬೆಳಗ್ಗೆ ಕಾಫಿ ಕುಡಿಯೋದಕ್ಕಿಂತ ಮೊದಲೇ ತೊಗೊಳ್ತಾ ಇರೋದು. ಇದೆಲ್ಲ ಆದಮೇಲೆ ಕಾಫಿ ಅಂದರೆ ನಾನು ಈಗ ಒಂದು 5 ಗಂಟೆಗೆ ಎದ್ದರೂ ಕೂಡ ಇಷ್ಟೆಲ್ಲ ಮುಗಿಸ್ಕೊಂಡು ಅದ್ರ ಜೊತೆಗೆ ನಾನು ಕೆಲಸನೂ ಮಾಡ್ಕೋತಾ ಇರ್ತೀನಿ. ಬ್ಯಾಕ್ ಟು ಬ್ಯಾಕ್ ಇದೇ ಕೆಲಸದಲ್ಲೇ ನಾನು ಇರಲ್ಲ. ಮನೆ ಕೆಲಸ ಮಾಡ್ಕೊಳ್ತಾ ಅದ್ರ ಜೊತೆಗೆ ಇದನ್ನೆಲ್ಲ ತೊಗೊಳ್ತಾ ಇರ್ತೀನಿ. 8 ಗಂಟೆ ಆಗುತ್ತೆ ನಾನು ಕಾಫಿ ಕುಡಿಯೋಷ್ಟೊತ್ತಿಗೆ. ಒಂದು 7-8 ಈ ಥರ ನೆನೆಸಿರ್ತೀನ, ಎಲ್ಲ ತೊಗೊಂಡು ಬಾಯಿಗೆ ಹಾಕ್ಕೊಂಡು ಕೆಲಸ ಶುರು ಮಾಡ್ಕೊಂಡು, ಅಂದರೆ ನೆಕ್ಸ್ಟ್ ಇನ್ನೇನು ಕೆಲಸ ಇರುತ್ತೆ ನಂದು ಅದನ್ನು ಮಾಡ್ಕೊಳ್ತಾ ಇರ್ತೀನಿ. ತಿನ್ಕೊಂಡು ಕೆಲಸ ಮಾಡೋದು ಅಷ್ಟೇ. ಚೆನ್ನಾಗಿರುತ್ತೆ. ಈ ಥರ ನೆನೆಸ್ಬಿಟ್ಟು ತಿನ್ನೋದ್ರಿಂದ ಬೇಗ ಜೀರ್ಣ ಆಗುತ್ತೆ. ಮಕ್ಳಿಗೂ ಕೊಡ್ಬೋದು, ತುಂಬ ಒಳ್ಳೆಯದು. ಯಾವೆಲ್ಲ ಮಕ್ಕಳುಗಳು ನಡೆಯೋದಕ್ಕೆ ಇನ್ನೂ ನಿಧಾನ ಮಾಡ್ತಾ ಇದ್ದಾರೆ, ಯಾಕಂದರೆ 11 ತಿಂಗಳಲ್ಲಿ ಮಕ್ಕಳು ನಿಂತ್ಕೊಂಡು ಒಂದೊಂದು ಹೆಜ್ಜೆ ಹಾಕೋದು, ನಡೆಯೋದನ್ನೆಲ್ಲ ಕಲಿಬೇಕು. ತುಂಬ ನಿಧಾನ ಆಗ್ತಾಯಿದೆ ಅಂದರೆ ಅಂಥ ಮಕ್ಳಿಗೂ ಈ ಥರ ಒಣದ್ರಾಕ್ಷಿ ಕೊಡಿ, ತುಂಬ ಬೇಗ ನಡೆಯೋದನ್ನು ಕಲಿತಾರೆ. ಈ ಥರ ಮಿಕ್ಸ್ಡ್ ಸೀಡ್ಸ್ಗಳು, ಇದರಲ್ಲಿ ಕುಂಬಳಕಾಯಿ ಬೀಜ, ಕರ್ಬೂಜ ಬೀಜ, ಕಲ್ಲಂಗಡಿ ಹಣ್ಣಿನ ಬೀಜ, ಈ ಥರದ್ದು ಎಲ್ಲ ರೀತಿ ಸೀಡ್ಸ್ಗಳು ಮಿಕ್ಸ್ ಆಗಿರುತ್ತೆ. ಇದಂತೂ ಜಾಯಿಂಟ್ ಪೇನಿಗೆ ಒಳ್ಳೆ ಮೆಡಿಸನ್ ಅಂತಲೇ ಹೇಳ್ಬೋದು. ರಾಮಬಾಣ ಥರ ಕೆಲಸ ಮಾಡುತ್ತೆ, ತುಂಬಾ ಬೇಗ ಕಡಿಮೆ ಆಗುತ್ತೆ. ಇದು ನಮ್ಮ ಮೂಳೆಗಳಿಗೆ ಬೇಕಾಗುವಂಥ ಎಲ್ಲ ಪ್ರೋಟೀನ್ ಅಂಶ ಕೂಡ ಸಿಗುತ್ತೆ. ಹಾಗಾಗಿ ಇದನ್ನು ಪ್ರತಿದಿನ ನೀವು ಅರ್ಧ ಸ್ಪೂನಷ್ಟು ತಿಂದರೂ ಕೂಡ ತುಂಬ ಒಳ್ಳೆಯದು. ಬಿಸಿನೀರು ಕುಡಿದೆ, ಒಣಗಿದ ದ್ರಾಕ್ಷಿ ತಿಂದೆ. ಈಗ ಇದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು. ಇದನ್ನು ನಾವು ಪ್ರತಿದಿನ ಕುಡಿಬೋದು, ವಾರದಲ್ಲಿ 2-3 ದಿನ ಕುಡಿಬೋದು. ಮತ್ತು ನೆಲ್ಲಿಕಾಯಿ ನಮಗೆ ಹೇಗೆಲ್ಲ ಸಿಗುತ್ತೆ ಆ ಥರ ಯಾವಾಗ ಸಿಗುತ್ತೋ ಆಗ ಬೆಳಗ್ಗೆನೇ ಈ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇರ್ತೀವಿ. ನಾನು ಕುಡಿತೀನಿ, ನಮ್ಮ ಹಸ್ಬೆಂಡು ಕೂಡ ಕುಡಿತಾರೆ. ಇದಕ್ಕೆ ಪುದೀನ, ಕರಿಬೇವು, ಒಂದು ಸ್ವಲ್ಪ ಶುಂಠಿ ಮತ್ತು ಬೆಟ್ಟದ ನೆಲ್ಲಿಕಾಯಿ, ಒಬ್ರಿಗೆ 2 ಬರೋ ಥರ ನೆಲ್ಲಿಕಾಯಿನ ಹಾಕೋಬೇಕು. ಇಲ್ಲಿ ನಾನು ಒಂದೇ ಗ್ಲಾಸ್ ಜ್ಯೂಸ್ ಮಾಡ್ತಾ ಇರೋದ್ರಿಂದ 2 ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕೋಬೇಕು, 2 ಕಡ್ಡಿ ಕರಿಬೇವು, ಒಂದು 5-6 ಕಡ್ಡಿಯಷ್ಟು ಪುದೀನ ಹಾಕೋಬೋದು. ಪುದೀನ ಬದಲು ಪಾಲಕ್ ಸೊಪ್ಪು ಕೂಡ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ ಮತ್ತು ತುಂಬ ಒಳ್ಳೆಯದು ಕೂಡ. ಹಾಗಾಗಿ ಒಂದಿನ ಪುದೀನ ಒಂದಿನ ಪಾಲಕ್ ಹೇಗಿರುತ್ತೋ ಹಾಗೆ ಇದಿಷ್ಟನ್ನು ಹಾಕಿ ಈಗ ಮಿಕ್ಸಿಲಿ ಗ್ರೈಂಡ್ ಮಾಡಿ ಇದನ್ನು ಜ್ಯೂಸ್ ಮಾಡಿಕೊಂಡು ಕುಡಿಯೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೆಲ್ಲಿಕಾಯಿನ ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡ್ಬೋದು, ಅಥವಾ ಕಟ್ ಮಾಡಿಬಿಟ್ಟು ಒಟ್ಟಿಗೆ ಈ ರೀತಿ ತೊಳೆದು ಹಾಕ್ಬೋದು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಈ ಜ್ಯೂಸನ್ನ ಮಾಡ್ಕೊಂಡು ಕುಡಿತಾರೆ. ಮೆಣಸು, ಜೀರಿಗೆ, ಸೌತೆಕಾಯಿ ಇದನ್ನೆಲ್ಲ ಆ್ಯಡ್ ಮಾಡ್ತಾರೆ. ಹೇಗೆ ಮಾಡಿದ್ರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನೆಲ್ಲ ಏನೂ ಹಾಕದೆ ಬರೀ ನೆಲ್ಲಿಕಾಯನ್ನೇ ಹಾಕಿ ಕೂಡ ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ಇದನ್ನೆಲ್ಲ ಆ್ಯಡ್ ಮಾಡೋದ್ರಿಂದ ಇನ್ನೂ ಒಂದಷ್ಟು ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತ ಹಾಕೋದಷ್ಟೇ. ಇದನ್ನು ಸೋಸ್ಕೊಂಡು ಕುಡಿಬೋದು, ಹಾಗೆ ಬೇಕಾದರೂ ಕುಡಿಬೋದು.
ನಾವು ಪ್ರತಿದಿನ ಅಡುಗೆ ಮಾಡುವಂಥ ಪದಾರ್ಥಗಳಲ್ಲೇ ಇಷ್ಟೊಂದು ಔಷಧಿ ಗುಣಗಳಿರುವಾಗ ಪ್ರತಿಯೊಂದಕ್ಕೂ ನಾವು ಮಾತ್ರೆ ಆಸ್ಪತ್ರೆ ಅಂತ ಯಾಕೆ ಹೋಗಬೇಕು ಅಲ್ವಾ? ಇನ್ನೂ ಇದಕ್ಕೆ ಹಸಿ ಅರಿಶಿನ ಸಿಗುತ್ತೆ ನೋಡಿ, ಶುಂಠಿ ಥರನೇ ಇರುತ್ತಲ್ಲ ಹಸಿ ಅರಿಶಿನ, ಅದನ್ನು ಕೂಡ ಕಟ್ ಮಾಡಿ ಹಾಕ್ಬೋದು. ತುಂಬ ಒಳ್ಳೆಯದು. ಒಳಗಡೆ ಏನೇ ಸಣ್ಣ ಪುಟ್ಟ ಇನ್ಫೆಕ್ಷನ್ಗಳಿದ್ರೂ ಅದೆಲ್ಲ ಕೂಡ ವಾಸಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ಗೆ, ಹೇರ್ ಗ್ರೋತ್ಗೆ ಮತ್ತು ಬೋನ್ಸ್ ಸ್ಟ್ರಾಂಗ್ ಆಗೋದಕ್ಕೆ ತುಂಬಾ ಒಳ್ಳೆಯದು. ಡೈಲಿ ಕುಡಿಯೋದಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟ್ ವಾರದಲ್ಲಿ 3 ದಿನ ಅಥವಾ 2 ದಿನ ಆದ್ರೂ ಟ್ರೈ ಮಾಡಿ. ಏನು ಸಖತ್ತಾಗಿರುತ್ತೆ ಗೊತ್ತಾ? ಹುಳಿ ಹುಳಿ, ಆ ಪುದೀನ ಫ್ಲೇವರು, ಶುಂಠಿ ಫ್ಲೇವರು, ಆ ಕರ್ಬೇವಿನ ಫ್ಲೇವರು ಸಖತ್ತಾಗಿರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ನಾವು ಹಾಜ್ಮೋಲಾ ಕ್ಯಾಂಡಿ ತಿಂತಾ ಇದ್ವಿ, ನೆನಪಿದೆಯಾ? ಆ ಥರ ಟೇಸ್ಟ್ ಇರುತ್ತೆ. ಇನ್ನು ಇದಕ್ಕೆ ಮೆಣಸು, ಜೀರಿಗೆ, ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ಈ ಥರ ಒಂದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ನಿಮ್ಗೆ ಯಾವ ರೀತಿ ಬೇಕೋ ಆ ಥರ ಮಾಡ್ಕೊಳ್ಳಿ. ಆದರೆ ಇದ್ರ ಜೊತೆಗೆ ಪುದೀನ, ಕರಿಬೇವು ಮತ್ತು ಶುಂಠಿ ಮಾತ್ರ ಇರಲೇಬೇಕು. ತುಂಬ ಒಳ್ಳೆಯದು, ಗ್ಯಾಸ್ಟ್ರಿಕ್ ಅವಾಯ್ಡ್ ಆಗುತ್ತೆ. ಮತ್ತು ಪುದೀನ ನರಗಳಲ್ಲಿ ರಕ್ತ ಪರಿಚಲನೆ ತುಂಬ ಚೆನ್ನಾಗಿರುತ್ತೆ. ಬ್ಲಡ್ ಕ್ಲೀನ್ ಮಾಡೋದಕ್ಕೆ ನಾವು ಆದಷ್ಟು ಪುದೀನನ ಜಾಸ್ತಿನೇ ಯೂಸ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ಎಷ್ಟು ಜನಕ್ಕೆ ಈ ಫ್ಲೇವರ್ ಇಷ್ಟ ಆಗುತ್ತೆ ಕಮೆಂಟಲ್ಲಿ ತಿಳಿಸಿ. ಇದನ್ನ ನಿಮ್ಮ ಡೈಲಿ ಫುಡ್ ರೋಟೀನಲ್ಲಿ ನೀವು ಅಳವಡಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಹೆಲ್ತಲ್ಲಿ ಇಂಪ್ರೂವೈಸ್ ಆಗ್ತಾ ಬರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸಾಧ್ಯವಾದಷ್ಟು ಟ್ರೈ ಮಾಡಿ. ದೋಸೆ ಸ್ವಲ್ಪ ಸೀದೋಗ್ಬಿಡ್ತು ಮಾತಾಡ್ತಾ ಆದರೂ ನಾನೇನು ಅದನ್ನು ವೇಸ್ಟ್ ಮಾಡೋದಕ್ಕೆ ಹೋಗಲ್ಲ. ಸ್ವಲ್ಪ ಕ್ರಂಚಿ ಆಗಿರುತ್ತೆ, ಹಾಗೆ ತಿಂತೀನಿ ಅಷ್ಟೇ. ಇಷ್ಟ ಆಗುತ್ತೆ ನನಗೆ, ತುಂಬ ಕ್ರಂಚಿ ಆಗಿರೋದು ಇಷ್ಟ ಆಗುತ್ತೆ, ಸಾಫ್ಟ್ ಆಗಿರೋ ಥರನೂ ಇಷ್ಟ ಆಗುತ್ತೆ. ಏನು ಮಾಡೋದು, ನಾವು ಮಾಡಿದ್ದು ನಾವು ಇಷ್ಟಪಟ್ಟು ತಿನ್ನಲೇಬೇಕು. ತುಂಬ ಕ್ರಂಚಿ ಆಗಿಬಿಡ್ತು ದೋಸೆ. ವಾರದಲ್ಲಿ 2-3 ದಿನ ಆದರೂ ನಾವು ಸೊಪ್ಪುಗಳನ್ನ ಯೂಸ್ ಮಾಡಲೇಬೇಕು. ಇದು ನಮ್ಮ ಮೆಟಬಾಲಿಸಮ್ ಸಿಸ್ಟಮ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ ಬೆನಿಫಿಟ್ಸು ಕೂಡ ಜಾಸ್ತಿ ಇರುತ್ತೆ. ಹಸಿರು ಸೊಪ್ಪಲ್ಲಿ ತುಂಬಾ ಒಳ್ಳೆ ಪ್ರೋಟೀನ್ ಅಂಶ, ಕ್ಯಾಲ್ಶಿಯಂ, ಐರನ್ ಕಂಟೆಂಟ್ ಎಲ್ಲನೂ ಇರುತ್ತೆ. ಅದರಲ್ಲಿ ತುಂಬ ಮುಖ್ಯವಾಗಿ ನಾವು ಉಪಯೋಗಿಸ್ಬೇಕಾಗಿರೋದು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು. ಪಾಲಕ್ ಕೂಡ ತುಂಬ ಒಳ್ಳೆಯದು, ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ನಾನೇನು ಸ್ಪೆಷಲಾಗಿ ಹೇಳಬೇಕಾಗಿಲ್ಲ. ಆದರೆ ಇದನ್ನು ಕೆಲವರು ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡಲ್ಲ. ಯಾವ್ಯಾವ ರೀತಿಯಲ್ಲಿ ತಿನ್ನಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಇದನ್ನು ತರಕಾರಿ ಜೊತೆ ಸೇರಿಸಿ ನಾವು ಪಲ್ಯ ಮಾಡ್ಕೊಂಡು ತಿನ್ಬೋದು, ಸಾಂಬಾರು ಮಾಡ್ಕೊಂಡು ತಿನ್ಬೋದು, ಚಟ್ನಿ ಎಲ್ಲ ಮಾಡ್ತಾರೆ, ಹಾಗೆ ರೈಸ್ ಬಾತ್, ಈ ಥರದ್ದೆಲ್ಲ ರೀತಿನಲ್ಲೂ ಇದನ್ನು ನಾವು ತಿಂತಾ ಇರ್ತೀವಿ. ನಾನು ಕೂಡ ಅಷ್ಟೇ. ಇವತ್ತು ದೋಸೆ ಮಾಡ್ತಾ ಇದ್ದೀನಲ್ವ, ಎಲ್ಲ ದೋಸೆಗೂ ಹಾಕಕ್ಕೆ ಹೋಗಲ್ಲ. ಒಂದೇ ಒಂದು ದೋಸೆಗೆ ಮಾತ್ರ, ಲಾಸ್ಟಲ್ಲಿ ಒಂದು ದೋಸೆಗೆ ಮಾತ್ರ ಇದನ್ನು ಕಟ್ ಮಾಡಿ ಮೇಲೆ ಅದನ್ನೆಲ್ಲ ಉದುರಿಸಿ ಮಾಡ್ಕೊಳ್ತೀನಿ. ಹೇಗೆ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ದೋಸೆನ ಹಾಕ್ತೀನಿ. ದೋಸೆ ಹಾಕಿದ ತಕ್ಷಣ ಈ ಸೊಪ್ಪನ್ನು ಇದ್ರ ಮೇಲೆ ಹಾಕ್ಬಿಡ್ತೀನಿ. ನಾವು ದೋಸೆನ ಹರಡಿಸೋಕ್ಕೂ ಮೊದಲೇ ಸೊಪ್ಪನ್ನ ಹಾಕಬೇಕು ನೋಡಿ, ಈ ಥರ. ಅಥವಾ ಸಪ್ರೇಟಾಗಿ ಬೇಕಾದರೆ ಒಂದು ಬೌಲಲ್ಲಿ ಸಂಪಣ ಹಾಕ್ಕೊಂಡು ಈ ಸೊಪ್ಪನ್ನೆಲ್ಲ ಹಾಕಿ ಕಲಸಿ ದೋಸೆ ಮಾಡ್ಕೋಬೋದು. ಆಮ್ಲೆಟ್ ಮಾಡ್ತೀವಲ್ಲ ಆ ಥರ ಕೂಡ ಮಾಡ್ಕೋಬೋದು. ನಾನು ಈ ಥರ ಮಾಡ್ಕೊಳ್ತೀನಿ ಅಷ್ಟೇ. ಚಪಾತಿ ಮಾಡಿದ್ರು ಅಷ್ಟೇ, ಲಾಸ್ಟಲ್ಲಿ ಒಂದು ಚಪಾತಿಗೆ ಇದನ್ನೆಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಒಂದು ಚಪಾತಿ ಮಾಡ್ಕೊಳ್ತೀನಿ. ಮನೆಯವರೆಲ್ಲರೂ ಇಷ್ಟಪಡೋದಾದರೆ ಎಲ್ರಿಗೂ ಇದೇ ಥರ ಮಾಡ್ಕೊಡ್ಬೋದು. ಇಷ್ಟಪಡಲ್ಲ ಅನ್ನೋದಾದರೆ ಯಾವುದಾದ್ರೂ ರೀತಿಯಲ್ಲಿ ನಾವು ತಿನ್ನಬೇಕಲ್ವ, ಹಾಗಾಗಿ ಈ ಥರ ಮಾಡ್ಕೋಬೋದು. ನಾನು ಈ ಥರದ್ದೆಲ್ಲ ಮಾಡ್ಕೊಳ್ತಾ ಇರ್ತೀನಿ. ಇಷ್ಟ ಆದರೆ ಟ್ರೈ ಮಾಡಿ. ಎಣ್ಣೆ, ತುಪ್ಪ ಏನು ಬೇಕಾದರೂ ಹಾಕ್ಕೋಬೋದು, ಮೇಲೆ ನಿಮ್ಮ ಇಷ್ಟ. ಲಾಸ್ಟಲ್ಲಿ ಒಂದು ದೋಸೆ ಸೆಟ್ ದೋಸೆ ಥರನೂ ಇರುತ್ತೆ ಮತ್ತು ಹೆಲ್ದಿ ದೋಸೆ. ಯಾಕೆಂದರೆ ತರಕಾರಿ ಸೊಪ್ಪು ಏನೇ ಆದ್ರೂ ಡೀಪ್ ಫ್ರೈ ಮಾಡಬಾರ್ದು, ಡೀಪ್ ಬಾಯ್ಲ್ ಮಾಡಬಾರ್ದು ಅಂತ ಹೇಳ್ತಾರಲ್ವ. ಈಗ ಹಸಿದಾಗಿ ಕೂಡ ನಮ್ಮ ಕೈಲಿ ತಿನ್ನೋಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ಅರ್ಧಂಬರ್ಧ ಬೇಯಿಸ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಅಂತೆಲ್ಲ ಹೇಳ್ತಾರೆ. ಹಾಗಾಗಿ ಈ ಥರದ್ದೆಲ್ಲ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದರಿಂದ ಸೊಪ್ಪು ತುಂಬ ಡೀಪಾಗಿ ಫ್ರೈ ಆಗೋದು ಇಲ್ಲ ನೋಡಿ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ನೋಡ್ತಾ ಇದ್ದೀರಲ್ಲ.
ಇದ್ರ ಜೊತೆಗೆ ಸ್ವಲ್ಪ ಪಲ್ಯ ಮತ್ತು ಚಟ್ನಿ ನಾವೇನು ಮಾಡಿರ್ತೀವಿ ದೋಸೆಗೆ ಅದ್ರ ಜೊತೆಗೆ ತಿನ್ಬೋದು. ಮೊದಲೆಲ್ಲ ನಾನು ಆಲೂಗಡ್ಡೆ ಪಲ್ಯ ಕೂಡ ತಿಂತಾನೆ ಇರಲಿಲ್ಲ. ಎಷ್ಟೇ ತುಂಬ ಇಷ್ಟ ಆದರೂ ಕೂಡ ತಿಂತಾ ಇರಲಿಲ್ಲ. ಯಾಕಂದರೆ ಆಲೂಗಡ್ಡೆ ತಿಂದರೂ ಕೂಡ ಜಾಯಿಂಟ್ ಪೇನ್ ಇರೋರಿಗೆ ನೋವು ಜಾಸ್ತಿ ಆಗುತ್ತೆ ಅಂತ. ಬಟ್ ಈಗ ನನ್ನ ಜಾಯಿಂಟ್ ಪೇನ್ ಕಂಟ್ರೋಲ್ ಆಗಿರೋದ್ರಿಂದ ಈಗ ನಾನು ತಿಂತಾ ಇದ್ದೀನಿ. ಅದು ಜಾಸ್ತಿ ತಿನ್ನಲ್ಲ, ಸ್ವಲ್ಪ ಮಾತ್ರ ಅಷ್ಟೇ. ಯಾಕಂದರೆ ಕಡಿಮೆ ಆಗಿದೆ ಅಂತ ಮತ್ತೆ ತಿನ್ನೋ ಆಸೆಗೆ ಎಲ್ಲನೂ ತಿಂದು ಯಾಕೆ ಆರೋಗ್ಯ ಕೆಡಿಸ್ಕೋಬೇಕು, ಆ ಒಂದು ಭಯ ಮಾತ್ರ ಇದ್ದೇ ಇರುತ್ತೆ. ಹಾಗಾಗಿ ಸ್ವಲ್ಪ ಒಂದೇ ಒಂದು ಸ್ಪೂನಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಚಟ್ನಿ, ತುಪ್ಪ ಇದನ್ನು ಬೇಕಾದರೆ ಹಾಕ್ಕೊಳ್ತೀನಿ. ಬೆಳಗ್ಗೆ ಇಷ್ಟೆಲ್ಲ ತಿಂದಿರ್ತೀನಿ. ಅದಾದಮೇಲೆ ಕೆಲಸ ಎಲ್ಲ ಮುಗಿಸಿ ಎಲ್ರದ್ದು ಟಿಫನ್ ಆದಮೇಲೆ ಅವ್ರವ್ರ ಕೆಲಸಕ್ಕೆ ಅಂತ ಅವರು ಹೋದ್ಮೇಲೆ ನಾನು ಆರಾಮಾಗಿ ಕೂತ್ಕೊಂಡು ತಿಂತಾ ಇರ್ತೀನಿ. 11 ಗಂಟೆ ಆಗುತ್ತೆ. ನಾನು ಟಿಫನ್ ತಿನ್ನೋಷ್ಟೊತ್ತಿಗೆ 11 ಗಂಟೆ ಆಗುತ್ತೆ. ಕೆಲವು ಸಲ ನನ್ನ ಕೆಲಸ ಬೇಗ ಮುಗಿದಿದ್ರೆ 10 ಗಂಟೆ 10:15 ಟಿಫನ್ ಮಾಡಿರ್ತೀನಿ. ಇಲ್ಲಾಂದರೆ ಮಿನಿಮಮ್ 11 ಗಂಟೆ ಆಗುತ್ತೆ. ಬೆಳಗ್ಗೆ 11 ಗಂಟೆ ಆಗುತ್ತೆ ನಾನು ಟಿಫನ್ ತಿನ್ನೋಷ್ಟೊತ್ತಿಗೆ. ಯಾಕಂದರೆ ಈಗ ಬೆಳಗ್ಗೆ ನಾನು ಅದೆಲ್ಲ ತೊಗೊಂಡಿರ್ತೀನಲ್ವ, ಹಾಗಾಗಿ ಸುಸ್ತಾಗೋದು ಇಲ್ಲ, ಹಶ್ವಾಗೋದು ಇಲ್ಲ. ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಕಿಚನ್ ಕೆಲಸ ಕಂಪ್ಲೀಟಾಗಿ ಮುಗಿದಿದೆ. ಈಗ ಅಡುಗೆನೂ ಆಯಿತು, ಟಿಫನ್ ಆಯಿತು, ಎಲ್ಲ ಆಯಿತು. ಕ್ಲೀನಿಂಗ್ ಒಂದು ಆಗಿಲ್ಲ. ಟಿಫನ್ ತಿಂದುಬಿಟ್ಟು ಆಮೇಲೆ ಒಂದೇ ಸಲ ಕ್ಲೀನ್ ಮಾಡಿಬಿಟ್ಟು ನನ್ನ ಬೇರೆ ಕೆಲಸ ಎಲ್ಲ ನಾನು ಮಾಡ್ಕೊಳ್ತಾ ಇರ್ತೀನಿ. ನಾವು ಇಷ್ಟು ಎನರ್ಜೆಟಿಕ್ ಆಗಿರಬೇಕು ಅಂದರೆ ನಾವು ತಿನ್ನೋ ಫುಡ್ಡು ಕಾರಣ ಆಗುತ್ತೆ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಆಯಿತಾ.